ಯಾಕಲೇ ಯಾಕೋ ಯಾಕವಯ್ಯ ನೀನು ತೆಗ್ಯಾಲೇ ತೆಗ್ಯಾ ತೆಗ್ಯಾ ಸಿಕ್ಕೆ ಮಗನೇ ನೀನು ಸಿಗಲಿ ಅಂತ ಕಾಯ್ತಿದ್ದೆ. ನಮ್ಮ ಮರ್ಯಾದೆ ನೀನೇ ತೆಗಿತೀಯ. ಬಂದಿರೋರ ಮುಂದೆ ನಮ್ಮ ಮರ್ಯಾದೆ ಮುಚ್ಚಾಕೆ ಬೇಕು ನಾವೆಲ್ಲ ಸೇರ್ಕೊಂಡು. ನನ್ನ ತಂಗಿ ಮರ್ಯಾದೆ ತೆಗಿತೀಯನೋ ನೀನು? ಅವಳು ಯಾವಳ ಬಂದವಳೆ ಅವಳ ಜೊತೆ ಸೇರ್ಕೊಂಡು ನಮ್ಮ ತಂಗಿ ಮರ್ಯಾದೆ ತೆಗಿತೀಯ? ನಿನಗೇನೋ ಗ್ರಹಚಾರ ನನ್ನ ಮಗನೇ. ಓ ಏನೋ ವಾಯ್ಸು ಸ್ವಲ್ಪ ನಿಧಾನವಾಗಿ ಬರ್ತಾ ಇದೆ. ಯಾಕಂತಂದರೆ ಸಿಕ್ಕಾಪಟ್ಟೆ ತಲೆನೋವು, ನೆಗಡಿ, ಕೆಮ್ಮು ಈ ರೀತಿ ತಲೆನೋವು ಇರೋದ್ರಿಂದ ಜೋರಾಗಿ ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನೀವೆಲ್ಲ ಕಮೆಂಟ್ಸ್ಗಳು ನೋಡಿ ನನಗೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ಏನೇ ತೊಂದರೆ ಇದ್ರೂ ವೀಡಿಯೋಸ್ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಮಾಡೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ತಲೆನೋವು, ಸಖತ್ತು ಒಂಥರ ಹಿಂಗಾಗ್ಬಿಟ್ಟಿದೆ ಅಂದರೆ ತುಂಬ ಸುಸ್ತಾಗಿದೆ. ಆ ರೀತಿ ಆಗಿದೆ. ನಮ್ಮ ಗೋಳು ಹೇಳ್ಕೊಂಡ್ರೆ ನಿಮಗೆ ಕೇಳಲ್ವಲ್ಲ, ಅದಕ್ಕೋಸ್ಕರ ವಾಯ್ಸು ಸ್ವಲ್ಪ ನಿಧಾನವಾಗಿ ಬರುತ್ತೆ. ಸ್ವಲ್ಪ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಂಟ್ಲೆಲ್ಲ ಕಟ್ಕೊಬಿಟ್ಟು ಗಂಟ್ಲೆಲ್ಲ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿದೆ. ಈ ಶೀತಕ್ಕೆ ತುಂಬ ಚಳಿ ಇರೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗಿದೆ. ವಾಯ್ಸು ಸ್ವಲ್ಪ ನಿಧಾನವಾಗಿ ಬರುತ್ತೆ. ಅದಕ್ಕೆ ನಿಧಾನವಾಗೇ ಮಾಡೋಣ. ತಲೆನೋವು ಇರೋದ್ರಿಂದ ಜೋರಾಗಿ ಮಾತಾಡಿದ್ರೆ ಇನ್ನೂ ತಲೆನೋವು ಜಾಸ್ತಿ ಆಗಿಬಿಡುತ್ತೆ. ಸಿಕ್ಕಾಪಟ್ಟೆ ತಲೆನೋವು ಆಗುತ್ತೆ. ಈಗ ನಾವು ಡೈಲಿ ವಿಡಿಯೋಸ್ ಮಾಡಿ 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 ನಮಗೂ ಟೆನ್ಷನ್ನು, ಮತ್ತು ಕಣ್ಣಿಗೆ ಒಂದಿನ ರೆಸ್ಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗಾದರೂ ಒಂದೊಂದು ದಿನ ನಾವು ರಜಾ ಮಾಡ್ತೀವಿ ಅಷ್ಟೇ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮನುಷ್ಯ ಅಂದಮೇಲೆ ಕಣ್ಣಿಂಗು ಮತ್ತು ಈ ವಿಡಿಯೋ ಮಾಡಬೇಕಂತಂದರೆ ಎಷ್ಟು ಟೆನ್ಷನ್ ತೊಗೊಂಡು ವಿಡಿಯೋ ಮಾಡಬೇಕು. ಯೋಚನೆ ಮಾಡಿ ಈ ಥರ ತಲೆನೋವು ಬಂದಾಗ ಯೋಚನೆ ಮಾಡಿದ್ದೀವಿ ಅಂತ ಅಂದರೆ ಇನ್ನೂ ತಲೆನೋವು ಇನ್ನೂ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ವಾಯ್ಸ್ ಸ್ವಲ್ಪ ನಿಧಾನವಾಗಿ ಬರುತ್ತೆ. ಅಷ್ಟು ಜೋರಾಗಿ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಯ್ಬೇಡ ಕಣೋ, ತೆಗಿಯೋ. ಯಾಕೆ ಒಯ್ಯೋದು? ಒಯ್ಬೇಡ, ತೆಗಿಯಲೇ ತೆಗಿಯ. ಒಯ್ಬೇಡ ಅಂತ ಹೇಳ್ತಾ ಇದೆಯಲ್ಲ. ನಮ್ಮ ಮರ್ಯಾದೆ ತೆಗಿತೀಯ? ನಿನ್ನ ಅಜ್ಜಿ ನೀನು ಸಿಗಲಿ ಅಂತ ಕಾಯ್ತಿದ್ದೆ ಕಣಲೇ. ತೆಗಿತೀಯ, ನಮ್ಮ ಮರ್ಯಾದೆ ತೆಗಿತೀಯ. ಇಕ್ಕೋ ಹೇಳ್ತೀನಿ, ಇಕ್ಕೋ ನನ್ನ ಮಗನಿಗೆ. ನಮ್ಮ ಮರ್ಯಾದೆ ತೆಗಿತೀಯ ನೀನು? ನೀನು ಅವ್ರ ಮುಂದೆಲ್ಲನ ನಮಗೆ ಬಿಟ್ಕೊಡ್ಬಾರ್ದು. ನೀನು ನ್ಯಾಯದಾನಾಗಿದ್ದರೆ ಹಿಂಗಾಗ್ತಿರ್ಲಿಲ್ಲ. ಅವಳು ಮನೆ ಒಳಗೆ ಬಂದು ಜುಟ್ಟು ಹಿಡ್ಕೊಂಡು ಹೇಳ್ಕೊಂಬತ್ತಾಳಲ್ಲ, ಒಳಗೆ ಇದ್ದಾಳೆ ಅಂತ ಹೇಳಿ ಕಳಿಸ್ತೀಯ ಬಂದಿರೋಳಿಗೆ. ಒಳಗಿಂದ ಬಂದಿರೋಳಿಗೆ ಹೇಳಿ ಕಳಿಸೋದು ಕಲ್ತಿದ್ಯಾ ನೀನು? ಇವೆಲ್ಲನ ಬಿಟ್ಬಿಡ್ಬೇಕು ನಮ್ಮ ತಾಗೆ. ನಿನ್ನ ಏನಿದ್ರು ನೀನು ಬುದ್ಧಿ ಇಡ್ಸಲ್ಲ. ಅದಕ್ಕೆ ಮತ್ತೆ ನಮ್ಮಮ್ಮಯ್ಯ ನೀನು ಎಲ್ಲಿಕ್ಕಿರ್ಬೇಕು ಅಲ್ಲಿಕ್ಕಿರ್ಬೇಕು. ಎಲ್ಲಿಕ್ಕಿರೋದು ನಿನ್ನ? ಅದಕ್ಕೆ ಮತ್ತೆ ಮನೆ ಒಳಗೆ ಬಿಡ್ಕೊಂಬಲ್ಲ. ಜನ ಕಾಣ್ದಾರು ಗಂಡು ಮರ್ಯಾದೆ ಕೊಡಲ್ಲ ಅಂತಾರೆ. ಈಗ ಇಂಥ ಬದುಕು ಮಾಡ್ತಾನೆ ಇವನು. ಇಂಥದ್ದು ಮಾಡಿದ್ರೆ ಯಾರು ಇವನ್ನ ಮನೆ ಒಳಗೆ ಬಿಡ್ಕೊಂತಾರೆ? ಹುಟ್ಟು ಹೊಲ್ಕ್ ನನ್ನ ಮಗ. ಹೆಂಗೆ ಅವರು ಬಂದಿರೋರು ಎದುರಿಗೆ ಹೆಂಗೆ ನಮ್ಮ ಮರ್ಯಾದೆ ತೆಗ್ದ? ಇವನು ಜೋರು ಮಾಡಿದರೆ ಅವರು ಸುಮ್ಮನಾದವರು. ಇವನು ಯಾವ ಸೊಡ್ಲ ಅದನ್ನ ಇವನು ಯಾವ ಲೂಜ್ ಬಿಟ್ಟನ ಆವಾಗ ನಮ್ಮನ್ನು ಅವರು ಸದ್ರ ತಗೊಂಡ್ರು. ಬಿಡು ಏನಂದ್ರೇನು, ಇವ್ರಿಗೇನೇನಾಗಲ್ಲ ಅಂಬಾನ ಹಂಗೆ ಹಿಂಗೆ ಅಂತೇಳಿ ಸದ್ರ ತಗೊಂಡ್ರು. ಇವ್ನು ನ್ಯಾಯದಾನ ಆಗಿದ್ರೆ ಹಿಂಗೆ ಯಾಕಾಗದು? ನೀನು ನ್ಯಾಯದಾನ ಅಲ್ಲ ಕಣೋ. ನೀನು ನ್ಯಾಯದಾನ ಆಗಿದ್ರೆ ಇವಾಗ ನನ್ನ ಮಗಳ ಜೀವನ ಚೆನ್ನಾಗಿರೋದು. ಅವಳನ್ನ ಒಂದು ಕಳಿಸ್ಬೋದಾಗಿತ್ತು. ಇಕ್ಕಲ್ಲ ಪಾಪ ಹೇಳ್ತೀನಿ ಸರಿಯಾಗಿ ಕೈ ಹೇಳ್ತೀನಿ ದಾಣ್ಣೆ ತಾಂಡು. ತೆಗಿಯಾಲ ಯಪ್ಪ ಒಯ್ಯದ್ ನೋಡಿ. ತೆಗಿಯಾಲ ಏನು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಒಂದು ದಿವ್ಸ ಮಾಡ್ತೀಯ ಇನ್ನೊಂದ್ಸತಿ. ಯಾರನ್ನ ಬಂದಿರೋರು ಇದ್ರಿ ಮರ್ಯಾದೆ ತೆಗಿತೀಯನೋ? ಏನು ನಮ್ಮ ಪರವಾಗಿ ಮಾತಾಡಬೇಕು, ಅವ್ರ ಪರವಾಗಿ ಮಾತಾಡ್ತೀಯನೋ? ಹಾಕ್ಬೇಡ ಕಣಮ್ಮ. ಅದು ಯಾರ ಮನೆ ತಿನ್ಲಿ, ಕೋಳು ತಿನ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರಲಿ. ಕೋಳು ಹಾಕ್ಬೇಡ ಇಲ್ಲೋಪರ್ ನನ್ನ ಮಗೋಗಿ. ನಾನು ಏನೋ ಬಿಡತ್ತ ಅಂತೇಳಿ ನಮ್ಮಮ್ಮ ಬೇಡ ಅಂದ್ರೂ ಒಂದಿಟ್ಟು ತುಂಬಕ್ಕೆ ಇಕ್ತಿದ್ವಲ್ಲ, ಅದಕ್ಕೆ ಕೋಳಿಕ್ಕಲ್ಲ ಇಪ್ಪಟ್ಟು ಒಂದು ಲೋಟ ನೀರನ್ನು ಕೊಡಲ್ಲ ಕೋಳಿಕ್ಕಲ್ಲ ನಿನಗೆ. ಮನೆ ಮುದ್ದಿಗೆ ಸುತ್ತರಿಬೇಕು. ಹಂಗಾದ್ರೆ ಮತ್ತೆ ಲಂಬಡಿ ನಿನಗೆ ಬುದ್ಧಿ ಬರೋದು. ನನಗೆ ಅವರೆದ್ರಿ ಬೈತೀಯ. ಇಕ್ಕ ಹೇಳ್ತೀನಿ ಬಣ್ಣೆ ತಾಂಡು ಕಾಲ್ಗಾಕೋ. ಕಾಲ್ಗೆ ಎದ್ದಾಡಬಾರ್ದು, ಓಡಾಡಬಾರ್ದು ಕಾಲು. ಅಲ್ಲೇ ಇಲ್ಲ ಆರ್ಯವ್ರ ಮಂತಾಗೆ ಪಂಕಲ್ ಹೊಡ್ಕೊಂಡು ನನ್ನ ಹೆಂಡತಿ ಹಂಗೆ ನನ್ನ ಮಗಳು ಹಿಂಗೆ ಅಂತ ಊರು ತುಂಬ ನಮ್ಮ ಮರ್ಯಾದೆ ತಕ್ಕೊಂಡು ಓಡಾಡ್ತಾನೆ. ಏನು ಹಂಗೇನಿ? ಓಹೋ ಇಕ್ಕಬೇಡ ಕಣಮ್ಮ, ಇಕ್ಕಬೇಡ ಈ ಪಾಟು. ನನ್ನ ಕೈಯಾಗ ಕೂಳ್ ತಿಂದ ಈ ಪಾಟಿ ಇವನು. ತಡಿ ನೋಡು ಮೈತಿ. ನನ್ನ ಕೈಯಾಗಳು ದಿಲ್ಲೋಣ ಒಂದು ತೊತ್ತೆ ಮುದ್ದೆ ಇಕ್ಕಲ್ಲಿ ಪಾಟು. ನನ್ನ ಮಗನೇ ಅದೆಲ್ಲಿ ತಿಂದು ಬಾರ ನೋಡೋಣ. ನಾವು ಬಿಡು ಇನ್ನು ಹತ್ತೋಗ್ತಾನೆ ಅಂತ ಹೇಳಿ ಎಂದು ಒಳ್ಳೊಳ್ಳೇದು ಮಾಡಿಕ್ತೀವಲ್ಲ. ಅದಕ್ಕೆ ನನ್ನ ಮಗನೇ ನಾವು ಯಾವ ಥರ ಮಾಡಲಿ ತಪ್ಪಿಸ್ತಿರ್ಲಿಲ್ಲ, ಹಂಗೆ ಇಕ್ತಿದ್ವಿ. ಎಷ್ಟೇದನ್ನು ಮಾಡ್ತಾನೆ ಹಂಗೇನೆ. ನಾನು ನೀರು ಒಯ್ದಿದ್ದೆ, ಬಟ್ಟೆ ಒಗಿತಿದ್ದೆ. ಇವನು ಮಾಡೋ ಬದುಕಿಗೆ ಏನು ಹಂಗೇನೆ ಯಾತನ ಗೌರ್ಮೆಂಟ್ ಕೆಲಸದಾಗ ಇದ್ದಾನೇನೋ, ಏನೋ ದುಡ್ಕೊಂಬಂದು ಕೊಡ್ತಾನಮ್ಮಂಗೆ ಮಾತಾಡ್ತಾನೆ. ನನ್ನ ಮಗ ತಾರ್ಕ. ಗೌರ್ಮೆಂಟ್ ಕೆಲಸದಾಗಿರೋರು ಮಾತಾಡೋಕ್ಕಿಲ್ಲ, ಹಂಗೆ ಮಾತಾಡ್ತಾನೆ. ಲೋಪ ನನ್ನ ಮಗನೇ. ನಿಮಗೆ ಗ್ರಹಚಾರ ಸುಮ್ಮನೆ ಕಾಲ್ಗೆಲ್ಲಿ ಮೂರಕ್ಕೆ ಕೊಂಡ್ರೆ ಸಲ ಪಾಪ ಹೇಳ್ತೀನಿ. ಒಯ್ಬೇಡ್ರಿ ಕಣಪ್ಪ,
ಒಯ್ಬೇಡ್ರಿ ಯಪ್ಪ, ಅಯ್ಯೋ ಯಪ್ಪ, ಒಯ್ಬೇಡ್ರಿ ಅಂತೀಯ. ಹಾಂ, ನೀನು ಮಾತಾಡಬೇಡ ಅಂತಂದ್ರೆ ಮಾತಾಡ್ತಿದ್ದೆ. ಹಾಂ, ಏನು ನೀವು ಒಯ್ಬೇಡ್ರಿ ಅಂತ ಹೇಳ್ತಾ ಇದೀಯ. ನನ್ನ ಮಗನೇ ಒದ್ದಿಸ್ಕೊಳ್ಳೋ, ಕಾಲು ಮುರಿತೀನಿ, ಕಾಲು ಕೈ ಮೂಲ ಕುಂಡ್ರಿಸ್ತೀನಿ. ಓ ಓಡಾಡ್ಕೊಂಡು ಏನು ಮಾತಾಡ್ತೀಯ? ಬರೀ ಕಾಲು ಕೆಟ್ಟ ಒಂದು ಒಳ್ಳೇದು ಮಾಡಿಲ್ಲ. ಏನು ಮಾಡಿದ್ಯಾ ನೀನು? ಮಕ್ಕಳಿಗೆ ಹೆಣ್ಮಗಳಿದ್ದಾಳೆ ಅಂತ ಒಂದು ಕಿವಾಗಳ ಮಾಡಿದೆಯೇ? ನಿನ್ನ ಯೋಗ್ಯತೆ ಒಂದು ಜೊತೆ ಬಂಗಾರದ ಕಿವಾಗಳ ಮಾಡಿ ಸಿಕ್ಕಿದೆಯೇ? ಏನು ಮಾಡಿದೆಯಾ ನೀನು? ನಿನ್ನ ಯೋಗ್ಯತೆಗೆ ಒಂದು ಜೊತೆ ಬಟ್ಟೆ ತಗೊಂಬಂದು ಕೊಟ್ಟಿಲ್ಲ. ನಮ್ಮಮ್ಮ ಎಷ್ಟು ಕಷ್ಟ ಬಿದ್ದೈತೆ, ಕಷ್ಟ ಬಿದ್ದು ನಮ್ಮಮ್ಮ ನೋಡ್ಕೊಂಡಿರೋದು. ನೀನು ಬರೀ ಅಲ್ಲೂ ಇಲ್ಲೂ ಕುಡ್ಕೊಂಡು ಮೆರ್ಕೊಂಡು ಅಲ್ಲೂ ಇಲ್ಲೂ ಓಡಾಡಿರೋದು ಅವ್ರ ಮಂತ ಬರೀ ಪಂಕಲ್ಲಿ ಹೊಡ್ಕೊಂಡು. ನಮ್ಮಮ್ಮಯ್ಯ ಎಷ್ಟು ಕಷ್ಟ ಬಿದ್ದೈತೆ. ನಿನ್ನ ಯೋಗ್ಯತೆ ಏನು ಮಾಡಿದೀಯ ನೀನು ನಮಗೆ? ನಮ್ಮ ಅಣ್ಣಗೆ ಆಗಲಿ ಏನು ಮಾಡಿದೀಯ ನೀನು? ಏನು ಮಾಡಿಲ್ಲ. ನನ್ನ ಮಗನೇ ಮಾತಾಡ್ತೀಯ ನೀನು ನೋಡ್ಬಿಟ್ರೆ ನನಗೆ ಥೂ. ಹೋಗು, ಯಾರನ್ನ ಅಪ್ಪ ಅಂತ ಮರ್ಯಾದೆ ಕೊಡಲ್ಲ ಅಂತಾರೆ. ನಿನ್ನಂತರ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ಹಿಂಗೆ ಮಾಡಿದರೆ ಅಂಥವ್ರ ಮುಂದೆಲ್ಲ ನಮ್ಮ ಮರ್ಯಾದೆ ತೆಗ್ದಲ್ಲ ನೀನು. ಯಾಕಲ್ಲ ಹಂಗೆ ಹೋಯ್ತೀಯಾ? ಒಯ್ಬೇಡ ತೆಗಿಯೋ, ಒಯ್ಬೇಡ ತೆಗಿಯಲೇ. ನೋಡಪ್ಪ ಹೆಂಗೆ ಹೋಯ್ತಾ ನೋಡ್ದಣ್ಣೆ ತಾಂಡ ಅವಾಗಿಂದ ಹೋಯ್ತಾ ಇದ್ದಾನೆ. ಯಪ್ಪ ಕಿತ್ಕೊಳ್ಳಪ್ಪ, ವಯಸ್ಕೆಮ್ಮಕ್ಕಾಗಲ್ಲ, ಕಿತ್ಕೊಳ್ಳಪ್ಪ. ನೀನು ಯಾವನ ಹೇಳೋಕೆ? ನಮ್ಮಪ್ಪ ನಾನು ಹೆಂಗನ ಒಯ್ಕೊಂತೀನಿ, ನಾನು ಹೆಂಗನ ಬೈಕೊಂತೀನಿ. ನೀನು ಯಾವನಲೇ? ನೀನು ಯಾವನೋ ಹೇಳೋಕೆ? ಏಯ್ ಮುಚ್ಚಾಲೆ ಬಾಯಿ, ಹೋಯ್ತಿದ್ರೆ ಬಿಡಿಸ್ತಾರೆ. ಯಾವನ ಆಗ್ಲಿ ಹೇಳು. ತೆಗಿಯಲ್ಲ, ಯಾಕೆ ಹೋಯ್ತೀಯ ಅಣ್ಣಯ್ಯನ? ಏನಾನ ಪಾಪ ಅವ್ರು ಬದುಕು ಅವ್ರು ಮಾಡ್ಕೊಂಡು ಯಾಕೆ ಇದ್ದಾರೆ. ಅವ ಅಣ್ಣಯ್ಯನ ಯಾಕೆ ಹೋಯ್ತೀಯ? ತೆಗಿಯಲೇ, ತೆಗಿಯ. ಮಾತಾಡ್ಬೇಡ ಕಣ, ನೀನು ಮಾತಾಡ್ಬೇಡ. ನಮ್ಮ ಹುಡುಗ ಹೆಂಗನ ಹೋಯ್ತಾನೆ, ನಾನೇ ಹೇಳ್ತಾ ಇದ್ದೀನಿ. ನಮ್ಮ ಮರ್ಯಾದೆ ತೆಗಿತಾನಲ್ಲ ಯಪ್ಪ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಮರ್ಯಾದೆ ತೆಗಿತಾನೆ, ಸರಿಯಾಗಿ ಕೋಲ್ತಾನೆ ಜಾಡ್ಸು ಅಂತೇಳಿ. ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನಲ್ಲ. ನಮ್ಮ ಮರ್ಯಾದೆ ತೆಗ್ದಿರೋದಕ್ಕೆ ಅವ್ನು ಹೋಯ್ತಿರೋದು ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನ ಗಂಡನ ನಾವು ನನ್ನ ಮಕ್ಳ ತಾಗ ನಾನು ಹೆಂಗನ ವಹಿಸ್ತೀನಿ. ನೀನು ಮಾತಾಡಬೇಡ. ನೀನು ಮಾತಾಡಬೇಡ ಕಣ. ಥೋ, ನೀನೊಬ್ಳು ಹೇಳ್ತೀನಿ ಅಲ್ಲ, ಮಕ್ಳಂತಾಗೆ ವಹಿಸ್ತಾ ಇದೆಯಲ್ಲ ಗಂಡನ್ನ ನೋಡು. ನಿನಗೆ ಒಂದಿನ ಇದು ಪರಿಣಾಮ ಬೀಳಲಿಲ್ಲ ಅಂದರೆ ಕೇಳು. ನಿನಗೆ ಒಂದಲ್ಲ ಒಂದಿನ ಹಿಂಗಾಗಲಿಲ್ಲ ಅಂದ್ರೆ ಕೇಳು. ಏನೋ ತಿಳ್ಕೊಬಿಟ್ಟಿದೀಯ ನೋಡು. ನಿನಗೆಂತ ಒತ್ತು ಬರುತ್ತೆ ಅಂತೇಳಿ ನೋಡ್ತೀರಿ. ನೀನು ಎಷ್ಟೆಲ್ಲ ಇದು ಮಾಡ್ತಾ ಇದೀಯಾ ನೋಡು ನಿನಗೆ ಹೆಂಗಾಗುತ್ತೆ ಅಂತೇಳಿ. ತಡಿ ನೋಡು ಮಂತೆ, ನಿನಗೆಷ್ಟು ಅನುಭವಿಸ್ಬೇಕು. ನೀನು ಓದಿತಾ ಇದೆಯಲ್ಲ ಅದ್ರ ಎರಡರಷ್ಟು ಅನುಭವಿಸ್ತೀಯ ನೀನು. ಆ ಅಣ್ಣಗೆ ಪಾಪ ವಹಿಸ್ತಾ ಇದೆಯಲ್ಲ. ಥೂ, ನೀನೊಬ್ಳು ಹೇಳ್ತೀನಿ. ನಿನ್ನಂತ ಹೆಂಡ್ತಿ ಇದ್ಬಿಟ್ರೆ ಏನಿಲ್ಲ. ನೀನು ಹೇಳ್ಬೇಡವು, ನೀನು ಹೇಳ್ಕೊಡ್ದು ನನಗೆ. ನೀನು ಯಾವನ್ ನನಗೆ ಹೇಳೋಕ್ಕೆ? ನಿಮ್ಮಪ್ಪನ ಹೋಯ್ತಾ ಇದ್ದಾನೆ ಬಂದು. ನಮ್ಮಣ್ಣ ನಮ್ಮ ಅಪ್ಪನ ಹೋಯ್ಕೊಂಬ್ತಾ ಇದ್ದೀನಿ. ನಿನ್ಗೆ ಏನಕ್ಕೆ ಬೇಕು? ಮುಚ್ಕೊಂಡು ಹೋಗು. ಮುಚ್ಚ ಬಾಯಿ. ಯಾರನ್ನ ಹೋಯ್ತಾ ಇದ್ದಾರೆ ಅಂದರೆ ಬಿಡ್ಸೋ ಸಹಜ. ಪಾಪ ಅಣ್ಣಯ್ಯನ ಅವಾಗಿಂದ ಹಂಗೆ ಹೋಯ್ತಾ ಇದ್ದೀರಲ್ಲ. ತೆಗಿಯಾಲೆ, ಕಿತ್ಕೊಳ್ಳಪ್ಪ ದೊಣ್ಣೆನ, ಕಿತ್ಕೊಳ್ಳಪ್ಪ ಹೇಳ್ತೀನಿ. ನೋಡ್ಕೊಂಡು ಸುಮ್ಮನಿರಲ್ಲ ಯಾರು ಅಕ್ಕಪಕ್ಕದಾಗಿದ್ದರು. ತೆಗಿ, ನೀನು ಮಾತಾಡ್ತಿದ್ರೊಟ್ಟೆ ನಾವು ಹೇಳೋದೇ. ಪಾಪ ಅಣ್ಣಯ್ಯನ ಯಾಕೆ ಹೋಯ್ತೀರಾ? ಯಾಕೆ ಒಯ್ಯೋದು? ಅಣ್ಣ ಏನಂತ ತಪ್ಪು ಮಾಡೈತೆ ಒಯ್ಯೋಕ್ಕೆ? ಪಾಪ ಅವ್ರ ಕೆಲಸ ಆಯ್ತು ಅಮ್ಮಂಗೆ ಇದ್ದಾರೆ. ಒಬ್ರು ಸುದ್ದಿಗೆ ಹೋಗಲ್ಲ. ನಿಮ್ಮಂಥ ಬುದ್ಧಿ ಇಲ್ಲ ಅಣ್ಣಯ್ಯಂತ ಪಾಪ ಅಂತ ಅಣ್ಣಯ್ಯನ ಒಯ್ತಾ ಇದ್ರಲ್ಲ ಹಿಡ್ಕೊಂಡು. ತೆಗಿಯಲೆ, ಯಾಕ ದೊಣ್ಣೆ ಕಿತ್ತ ಚಿಕ್ಕಾಕದು? ಯಾಕಲೆ ಯಾಕ ಆಗ್ತಾಯೇನೋ ಹಾಕದೆ ಕಣೋ. ಏನು ನಮ್ಮ ಅಣ್ಣನ ಮೇಲೆ ಕೈ ಮಾಡಲ್ಲ ಹೇಳ್ತೀನಿ. ನಾನೇ ತಿರ್ಗಿಸ್ 4 ಬಾರಿಸ್ಬಿಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗನೇ. ಓಹೋ, ಏನದು ತಿಳ್ಕೊಬಿಟ್ಟಿದೀಯಾ ಲೋಪಾರ ನನ್ನ ಮಗನೇ. ಅಲ್ಲ ಕಣಗುಂಡ, ಇನ್ನು ನಿಮ್ಮಪ್ಪನ ಹೋಯ್ತಾ ಇದ್ದಾನೇನೋ, ನೀನು ಹಿಂಗೆ ಬಂದಿದೀಯಾ? ಯಾಕೆ ಹಂಗೆ ಬಂದಿದೀಯಾ ಮಾತಾಡೋಕ್ಕೆ? ನಮ್ಮ ಮನೆಯಾಗ ನಾವು 1000 ಗುದ್ದಾಡ್ತೀವಿ. ನಿಮ್ಮ ಮನೆಯಾಗ ಜಗಳ ಮಾಡ್ಕೋಬೇಕಾರೆ ನಾವು ಹಂಗೆ ಬರ್ತೀವಿ ಬಿಡ್ಸಾಕಿ. ಏನು ದೊಡ್ಡದಾಗಿ ಇಲ್ಲಿ ಬಂದಿದ್ರೆ ಗಂಡ ಹೆಂಡ್ತಿ ಇಬ್ರು ಕೇಳ್ತಾರೆ ನಮ್ಮ ಮಾತಾ. ನಾವು ದೊಡ್ಡಿದು, ನಾವು ಸಾವ್ಕಾರ ಅಂತ ಬಂದಿದ್ರೇನು? ನಾವೇನು ಸಾವ್ಕಾರ ಆದರೆ ನಿಮ್ಮ ತಾಗಿರಲಿ ಸಾವ್ಕಾರ ಅಂತೇಳಿ ನಿಮ್ಮ ಮಾತು ಕೇಳಲ್ಲ ನಾವು. ನಿಮಗೆ ಗೊತ್ತೈತಿ. ನಿಮ್ಗಿದ್ದಾರೆ ನಮ್ಗಿರ್ತಾರೆ, ನಿಮ್ಗಿದ್ದಾರೆ ನಿಮ್ಗಿರ್ತಾರೆ. ಎಲ್ಲರಿಗೂ ಅವ್ರವ್ರದ್ದು ಗೊತ್ತಿರುತ್ತೆ. ಅವೆಲ್ಲ ನೀನು ಮಾತಾಡಬೇಡ. ನೀನು ಹೇಳೋದೇನೈತೆ ಅದ್ರಾಗೆ ಇದ್ದಿದ್ದಂಗೆ ಹೇಳ್ತಾ ಇರೋದು. ಒದೇ ಬೇಡ್ದರೆ ಅಂದರೆ ಒದೇ ಬೇಡ್ದು ಅಷ್ಟೇ. ಸುಮ್ಮನೆ ಏನಕ್ಕೆ ಜಾಸ್ತಿ ಮಾತಾಡ್ಕೊಡ್ದು ನೀವು. ಏನಕ್ಕೆ ಹೋಯ್ತಾ ಇದ್ದೀರಾ? ಪಾಪ ಓದಿಯೋದ ನೋಡ್ಕೊಂಡು ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ. ಅಲ್ಲ, ನಿಮ್ಮನೆ ವಿಚಾರಕ್ಕೆ ನಾವು ಹಂಗೆ ಬರ್ತೀವ, ನಿಮ್ಮನೆ ಸುದ್ದಿಗೆ ನಾವು ಹಂಗೆ ಬರ್ತೀವ ಹೇಳ್ರಿ. ನೋಡೋದ್ರಲ್ಲ ವೀಕ್ಷಕರೇ, ನಮಗೆ ಮನಸ್ಸು ತಡೆಯಲಿಲ್ಲ. ಅವ್ರನ್ನ ಹೊಡಿತಾ ಇದ್ರು ಎಲ್ಲರೂ ಸೇರಿಕೊಂಡು. ಅದಕ್ಕೆ ಬಂದು ಬಿಡಿಸ್ಬಿಟ್ವಿ. ಕೋಲು ಹಿಡ್ಕೊಂಡು ಆಚೆ ಹಾಕ್ಬಿಟ್ಟೆ ನಾನು. ಕೋಲು ಇಸ್ಕೊಂಡು ಕೋಲು ತೊಗೊಂಡು ಚೆನ್ನಾಗಿ ಹೊಡಿತಾ ಇದ್ದಾರೆ ಪಾಪ. ನಿಯತ್ತಾಗಿರೋ ಮನುಷ್ಯ. ಇವತ್ತು ರಂಗಣ್ಣ ಹೇಳ್ಬೇಕಂತಂದರೆ ನಿಯತ್ತಾಗಿರೋರು. ಇವರೇ ತಾಯಿ, ಮಗಳು, ಮಗ, ಇವ್ರು ಮೂವರೂ ಸರಿ ಇಲ್ಲ ನಿಜವಾಗ್ಲೂ. ತುಂಬ ಒಂಥರ ಹೆಂಗೆ ಅಂದರೆ ಅವ್ರ ಮನಸ್ಸು ಒಂಥರ ಹಿಂಗೆ ಕಟ್ಕ ಮನಸ್ಸಿದ್ದಂಗೆ. ನೋಡ್ರಿ ಆ ಅಮ್ಮ ಹೆಂಗೆ ಮಕ್ಳು ತಾಗ ಹೆಂಗೆ ವಹಿಸ್ತಾ ಇದ್ದಾಳೆ. ಇಂಥವ್ರು ಯಾರಾದರೂ ಇರ್ತಾರ? ಮಕ್ಕಳು ತಾಗೆ ತಂದೆ ನೋಯಿಸೋ ಅಂಥವ್ರು ಇರ್ತಾರೆ ಪ್ರಪಂಚದಲ್ಲಿ. ಇವಾಗ ರಿಯಾಲಿಟಿ ಇದು ನಡೀತಾ ಇದೆ ಈ ರೀತಿ. ಯಾವತ್ತೂ ಮಕ್ಳ ಮುಂದೆ ತಂದೆ ಬೆಲೆನ ಕಳಿಬಾರ್ದು, ತಂದೆ ಗೌರವನ ಕಳಿಬಾರ್ದು. ಯಾರೇ ಆಗಲಿ ಮಕ್ಳ ಮುಂದೆ ಮಾತ್ರ ತಂದೆ ಏನೇ ತಪ್ಪು ಮಾಡಿದ್ರು ಮಕ್ಳ ಮುಂದೆ ಬಿಟ್ಕೊಡ್ಬಾರ್ದು. ಅದು ನಾಳೆ ಒಂದಿನ ನಮಗೆ ಅದು ಪರಿಣಾಮ ಬೀರುತ್ತೆ. ಇವತ್ತು ನಾವು ಸಿಟ್ಟಿಗೆ ಏನಾದರೂ ಆ ರೀತಿ ಮಾಡಿದ್ರೆ ನಾಳೆ ದಿನ ನಮಗೆ ಅದು ರಿವರ್ಸ್ ಆಗುತ್ತೆ. ಅವರು ದೊಡ್ಡವರಾಗ್ತಾರಲ್ಲ, ಬೆಳೆದು ದೊಡ್ಡವರಾಗಿ ಮುಂದೆ ಅವ್ರ ಸಂಸಾರ ಅದು ಇದು ಅಂತ ಬಂದಾಗ ಆವಾಗ ಅದು ನಮಗೆ ರಿವರ್ಸ್ ಆಗುತ್ತೆ. ನಾವು ಕಲಿಸಿರೋ ಅಂಥದ್ದೇನೆ ನಮಗೆ ರಿವರ್ಸ್ ಆಗುತ್ತೆ ಅಷ್ಟೇ.
ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.